ನೀನ್ ಗೆದ್ರೆ ನಾವು ನಿನ್ನನ್ನ ಟೈಗರ್ ಅಂತ ಒಪ್ಕೊಳ್ತೀವಿ. ಆದ್ರೆ ನೀನ್ ಸೋತ್ರೆ ನಮ್ಮಿಂದ ಸ್ವಲ್ಪ ಹಣ ತಗೊಂಡು ಇಲ್ಲಿಂದ ಬಹಳ ದೂರ ಎಲ್ಲಾದ್ರೂ ಸೆಟಲ್ ಆಗ್ಬಿಡು. ಬಲರಾಜ್, ನೀನ್ ಏನ್ ಮಾಡ್ತಿದ್ಯಾ? ಇದು ಸರಿ ಅಲ್ಲ. ಸರಿ, ಫೈಟ್ ಮಾಡೋಣ. ಇಲ್ಲ ಟೈಗರ್, ಸುಮ್ನಿರು. ನೀನ್ ಯಾರು ಅಂತ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ. ದಟ್ಸ್ ಇಟ್. ಅಕ್ರಮ್, ನಾನು ಏನೇ ಮಾತಾಡ್ತಾ ಇದ್ರು ನಾನು ಇಚ್ಛೆಯಿಂದಾನೇ ಮಾತಾಡ್ತಿದ್ನಿ. ಬಾಲರಾಜ್ ನನ್ನ ಮುಂದೆ ಏನ್ ಹೇಳ್ತಿದ್ದಾನೋ ಅದ್ ಬೇರೆ ಯಾರಾದ್ರೂ ನನ್ನ ಬೆನ್ನ ಹಿಂದೆ ಹೇಳಿದ್ರೆ ನನಗಿಷ್ಟ ಆಗಲ್ಲ. ಅಕ್ರಮ್ ಸಾಮ್ರಾಟ್ನ ಕಣ್ಣುಗಳಲ್ಲಿ ಒಂದು ಮಿಂಚನ ಕಂಡ. ಅದು ಸಂಜಯ್ನನ್ನೇ ಹೋಲ್ತಿತ್ತು. ಅವನು ಜೋರಾಗಿ ಉಸಿರು ತೆಗೆದುಕೊಂಡು ಎಲ್ಲವನ್ನೂ ದೇವರ ಮೇಲ್ಬಿಟ್ಟ. ಸುಮಾರು 1 ಗಂಟೆ ಆದ್ಮೇಲೆ ಬಾಲರಾಜ್ ಅಕ್ರಮ್ ಮತ್ತು ಸಾಮ್ರಾಟ್ನನ್ನ ತನ್ನ ಅರೇನಾಗೆ ಕರ್ಕೊಂಡು ಬಂದ. ಇದೇ ಅರೇನಾದಲ್ಲಿ ಬಾಲರಾಜ್ ಬಾಕ್ಸಿಂಗ್ ಮಾಡ್ತಿದ್ದ. ಅಷ್ಟು ದೊಡ್ಡ ಅರೇನಾದಲ್ಲಿ ಆ ಮೂವರನ್ನು ಬಿಟ್ರೆ ಬೇರೆ ಯಾರೂ ಇರಲಿಲ್ಲ. ಇನ್ನೊಂದ್ಸಲ ಯೋಚನೆ ಮಾಡಿ ನೋಡು. ನಾನು ಈ ರಿಂಗಲ್ಲಿ ಯಾವತ್ತೂ ಸೋತಿಲ್ಲ. ಬಲರಾಜ್, ನೀನು ಈ ಅಖಾಡದಲ್ಲಿ ಯಾಕೆ ಸೋತಿಲ್ಲ ಅಂದ್ರೆ ಇಲ್ಲಿವರೆಗೂ ನೀನ್ ಸಂಜಯ್ನ ಮಗ ಟೈಗರ್ ಜೊತೆ ಬಾಕ್ಸಿಂಗ್ ಮಾಡಿಲ್ಲ, ಅದಕ್ಕೆ. ಮತ್ತೆ ಅಕ್ರಮ್, ಯಾರ ಮೇಲೆ ಬೆಟ್ ಹಾಕ್ತೀಯಾ? ನನ್ ಮೇಲ ಅಥವಾ ಅವನ ಮೇಲ? ಮೂರ್ಖನಂತೆ ಮಾತಾಡ್ಬಿಡ. ಟೈಗರ್ ಇರುವಾಗ ಬೇರೆ ಯಾರ ಮೇಲಾರು ಬೆಟ್ ಹಾಕೋಕ್ಕಾಗತ್ತಾ? ಈಗಲೇ ಯೋಚನೆ ಮಾಡು, ಆಮೇಲೆ ಪಶ್ಚಾತ್ತಾಪ ಬಿಡ್ಬೇಡ. ಜಗತ್ ನೀನು ನೋಡಿ ನಗತ್ತೆ, ಯಾರಿಗೂ ಮುಖ ತೋರ್ಸಕ್ಕಾಗಲ್ಲ ಆಮೇಲೆ. ಬಾಕ್ಸಿಂಗ್ ಆರಂಭಿಸೋಣ. ಸಾಮ್ರಾಟ್ ಬಾಲರಾಜನ್ನ ಮೇಲಿಂದ ಕೆಳಗೋರು ನೋಡ್ತಾ. ಅವನು ನೋಡಲು ಗಟ್ಟುಮುಟ್ಟಾಗಿದ್ದ. ಅವನನ್ನ ಸೋಲಿಸಲು ಸಾಮ್ರಾಟ್ ಸಿದ್ಧನಾಗಿದ್ದ. ಇಬ್ಬರ ನಡುವೆ ಫೈಟ್ ಆರಂಭವಾಯಿತು. ಬಾಲರಾಜ್ ತನ್ನ ಮೊದಲ ಪಂಚನ್ನ ಸಾಮ್ರಾಟ್ಗೆ ಕೊಡ್ತಿದ್ದಂತೆ ಅವನು ಸ್ವಲ್ಪ ತಬ್ಬಿಬಾದ. ಒಂದು ಮಾತನ್ನ ಯಾವಾಗ್ಲೂ ನೆನ್ಪಿಟ್ಕೋ. ನೀನ್ ಕೊನೆ ಉಸಿರು ಇರುವವರೆಗೂ ಹೋರಾಡ್ಬೇಕು. ಅರ್ಥ ಆಯ್ತಾ ಟೈಗರ್? ನೀನ್ ಯಾರನ್ನ ಕರ್ಕೊಂಡು ಬಂದಿದ್ದೀಯಾ? ಇವನ್ ನಮ್ಮನ್ನ ಆಳ್ತಾನ? ನಾನು ಹೇಳಿದ್ದೆ ಅಲ್ವಾ, ಯಾರೋ ಒಬ್ಬ ಎಲ್ಲಿಂದಾನೋ ನಾನು ಟೈಗರ್ ಅಂತ ಹೇಳ್ಕೊಂಡು ಬಂದು ನಮ್ಮ ತಲೆ ಮೇಲೆ ಕೂತ್ಕೊಂಡ್ರೆ ಆಗಲ್ಲ ಅಂತ. ಅದನ್ನ ಒಪ್ಪಲ್ಲ, ಖಂಡಿತ ಇಲ್ಲ. ಕಮಾನ್. ಬಾಲರಾಜ್ ಸಾಮ್ರಾಟ್ಗೆ ಮತ್ತೊಂದು ಪಂಚ್ ಕೊಡಲು ರೆಡಿಯಾಗಿದ್ದ. ಇನ್ನೇನು ಅವನ ಮುಖಕ್ಕೆ ಪಂಚ್ ಹೊಡೆಯೋಷ್ಟರಲ್ಲಿ ಸಾಮ್ರಾಟ್ ತನ್ನ ತಲೆಯನ್ನ ಬಗ್ಸ್ದ ಮತ್ತು ಬಾಲರಾಜ್ನ ಪಂಚ್ ವ್ಯರ್ಥವಾಯಿತು. ಅವನು ಮತ್ತೆ ಹಿಂದೆ ತಿರುಗಿ ಸಾಮ್ರಾಟ್ ಅನ್ನ ನೋಡ್ತಿದ್ದ. ಸಾಮ್ರಾಟ್ ಗಂಭೀರವಾಗಿದ್ದ. ಅವನ ತಂದೆ ಸಂಜಯ್ ಅವನು ಚಿಕ್ಕವನಾಗಿದ್ದಾಗ ಹೇಳಿಕೊಟ್ಟಿದ್ದ ಫೈಟಿಂಗ್ ಅವನಿಗೆ ನೆನಪಾಗ್ತಿತ್ತು. ಬಾಲರಾಜ್ನ ಕೋಪ ನೆತ್ತಿಗಿರ್ತು ಮತ್ತು ಜೋರಾಗಿ ಸಾಮ್ರಾಟ್ಗೆ ಹೊಡೆಯಲು ಹೊರಟ. ಅಷ್ಟರಲ್ಲಿ ಸಾಮ್ರಾಟ್ ಬಾಲರಾಜ್ನ ಕಾಲ್ಗೆ ಒಂದು ಕಿಕ್ ಕೊಟ್ಟ. ಬಾಲರಾಜ್ನ ಬ್ಯಾಲೆನ್ಸ್ ತಪ್ಪಿತು. ಏ ಬಲರಾಜ್, ಸುಮ್ನೆ ಸರೆಂಡರ್ ಆಗ್ಬಿಡು. ಯಾಕೆ ನಿನ್ ರೆಕಾರ್ಡ್ ನ ಹಾಳು ಮಾಡ್ಕೊಂತೀಯ? ನಾನ್ ಹೊರಗಡೆ ಯಾರಿಗೂ ಹೇಳಲ್ಲ ಟೈಗರ್ ನಿನ್ನ ಸೋಲಿಸ್ತಾ ಅಂತ. ಬಾಲರಾಜ್ ಕೋಪದಿಂದ ಸಾಮ್ರಾಟ್ಗೆ ಪಂಚ್ ಮಾಡಲು ಆರಂಭಿಸಿದ. ಆದರೆ ಅವನ ಎಲ್ಲ ಪಂಚ್ ಮಿಸ್ ಆಯ್ತು. ಸಾಮ್ರಾಟ್ ಬಾಲರಾಜ್ನ ಮುಖಕ್ಕೆ ಹೊಡೆಯದೆ ರಿಂಗ್ ನ ಒಂದು ಬದಿಯಲ್ಲಿ ಹೋಗಿ ನಿಂತ್ಕೊಂಡ. ಬಾಲರಾಜ್ ಕಷ್ಟಪಟ್ಟು ಕೂರಲು ಪ್ರಯತ್ನಿಸಿ ಮೆಲು ಧ್ವನಿಯಲ್ಲಿ ಹೀಗೆಂದು ಹೇಳ್ದ. ಅಕ್ರಮ್, ಇವತ್ತು ನನಗೆ ತುಂಬಾ ಖುಷಿ ಆಗ್ತಿದೆ ಅಂತ ನನಗೆ ಗೊತ್ತು. ಬಾಲರಾಜ್ನ ಸೊಂಟ ತುಂಬಾ ನೋವ್ತಿತ್ತು. ಅವನು ನಗುತ್ತಾ ಹೀಗೆಂದು ಹೇಳ್ದ. ಇದನ್ನೆಲ್ಲ ನೀನ್ ಎಲ್ಲಿಂದ ಕಲಿತೆ? ಇದೆಲ್ಲ ನನ್ನ ಬ್ಲಡ್ ಅಲ್ಲೇ ಬಂದಿದೆ. ಇದು ಅಪ್ಪನ್ ಗಿಫ್ಟ್. ನನ್ನ ಜೊತೆ ಒಂದು ಪೆಗ್ ಹಾಕ್ತೀಯಾ? ಇವತ್ತು ಪಾರ್ಟಿ ನಂದೆ. ಬಲರಾಜ್, ನೀನು ಹೀಗ್ ಕೇಳಬಾರ್ದು. ನೀನ್ ಹೇಗ್ ಕೇಳ್ಬೇಕು ಅಂದ್ರೆ, ಟೈಗರ್ ಅವ್ರೆ, ಇವತ್ತು ನನ್ ಜೊತೆ ನೀವು ಡ್ರಿಂಕ್ಸ್ ಮಾಡ್ತೀರಾ, ಪಾರ್ಟಿ ಮಾಡೋಣವಾ ಅಂತ. ಟೈಗರ್ ಅವರೇ, ಇವತ್ತು ನನ್ನ ಜೊತೆ ನೀವು ಡ್ರಿಂಕ್ಸ್ ಮಾಡ್ತೀರಾ? ಪಾರ್ಟಿ ಮಾಡೋಣವಾ? ಓಕೆ. ರೈಟ್. ಸರಿ, ಆಯ್ತು. ಹಾ ಸಾನ್ಯಾ. ನೋಡು, ನನ್ನ ಅಪ್ಪ ಅಮ್ಮ ಬಂದಿದ್ದಾರೆ. ನಮ್ಮ ಮಧ್ಯೆ ಏನಿದೆಯೋ ಅವ್ರಿಗೆಲ್ಲ ಗೊತ್ತಾಗಿದೆ.
ಅವ್ರು ನಿನ್ನ ಭೇಟಿ ಮಾಡ್ಬೇಕಂತೆ. ನೀನ್ ಎಲ್ಲಿದ್ಯೋ ಈಗ್ಲೇ ಮನೆಗ್ ಬಾ. ಏನೋ ಇವಾಗ್ಲಾ? ಹಾ ಹೌದು, ಇಷ್ಟು ಆಶ್ಚರ್ಯ ಪಡೋ ಅಗತ್ಯ ಇಲ್ಲ, ಬೇಗ ಬಾ ಅಷ್ಟೇ. ಬೈ ದ ವೇ ಅಕ್ರಮ್ ಬಲರಾಜ್, ನಾನು ನಿಮ್ಮ ಜೊತೆ ಈಗ ಬರೋಕ್ಕಾಗಲ್ಲ. ನಾನು ಮನೆಗೆ ಹೋಗ್ಬೇಕು. ನನ್ನ ಅತ್ತೆ ಮತ್ತೆ ಮಾವ ಮನೆಗೆ ಬಂದಿದ್ದಾರೆ. ಅತ್ತೆ ಮಾವನ? ನಿನಗೆ ಮದುವೆ ಯಾವಾಗಾಯ್ತು? ಅದು ದೊಡ್ಡ ಕತೆ, ಇನ್ನೊಂದ್ಸಲ ಹೇಳ್ತೀನಿ. ಎಲ್ಲ ಓಕೆನಾ? ಮಾರ್ಕೋಕ್ ಫೋನ್ ಮಾಡಿ ಹೇಳ್ಬೇಕಾ ಏನಾದ್ರು? ಬೇಡ ಬಲರಾಜ್, ಇವಾಗ ಸದ್ಯಕ್ಕೆ ಇವನ್ ಬಗ್ಗೆ ಯಾರಿಗೂ ಗೊತ್ತಾಗೋದ್ ಬೇಡ. ಮತ್ತೆ ಯಾರಿಗೂ ಗೊತ್ತಾಗ್ಬಾರ್ದು ಟೈಗರ್ ಮತ್ತೆ ವಾಪಸ್ ಬಂದಿದ್ದಾನೆ ಅಂತ, ಸರಿನಾ? ಮಾರ್ಕೋ ಏನ್ ಮಾಡ್ತಿದ್ದಾನೋ ಅವ್ನು ಅದನ್ನೇ ಮಾಡ್ಲಿ. ಸರಿ, ನಾನು ಹೊರಡ್ತೀನಿ. ಅಕ್ರಮ್, ಆ ಹೊಸ ಕೆಲ್ಸದ ಬಗ್ಗೆ ನೆನಪಿದೆ ಅಲ್ವಾ ನಿಂಗೆ? ಚಿಂತೆ ಮಾಡ್ಬೇಡ, ನಿನ್ ಕೆಲ್ಸ ಆಗ್ತದೆ. ಇದನ್ನ ಹೇಳಿ ಸಾಮ್ರಾಟ್ ಅಕ್ರಮ್ ಮತ್ತು ಬಾಲರಾಜ್ ಜೊತೆ ಕೈ ಮಿಲಾಯಿಸಿ ಅಲ್ಲಿಂದ ಹೊರಟ. ಅವನು ಹೋಗಲು ಒಂದು ಕ್ಯಾಬ್ ಅನ್ನ ಬುಕ್ ಮಾಡ್ದ. ಈಗ ನೀವು ಪಾಕೆಟ್ ಎಫ್ಎಂ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು. ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ಎಂ ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈ ನವಿರೇಳಿಸೋ ಕಥೆಯನ್ನ.